ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಎಲ್ಲರೂ ಹೇಗಿದ್ದೀರಾ? ಮಳೆ ತುಂಬ ಇದೆ, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ಹೊಸ ವಿಡಿಯೋನ ಪ್ರಾರಂಭ ಮಾಡ್ತಿದ್ವಿ. ಸ್ನೇಹಿತರೆ, ಏನಪ್ಪ ಇಲ್ಲಿ ಬೆಟ್ಟದ ಕಡೆ ತೋರಿಸ್ತಿದೆ ಅಂತ ಹೇಳ್ತಿದ್ರೆ, ಇವತ್ತಿನ ವಿಶೇಷನೇ ಅದು. ನಾವು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಒಂದು ವಿಶೇಷವಾದಂತಹ ಒಂದು ಟ್ರೆಕ್ಕಿಂಗ್ ಆಗ್ಬೋದು ಅಥವಾ ಚಾರಣ ಅಂತ ಏನು ಹೇಳ್ತೀವಿ ಆ ಥರ ಪ್ಲೇಸ್ ಆಗ್ಬೋದು, ಒಂದು ದೇವಸ್ಥಾನವಾಗ್ಬೋದು, ಒಂದು ವ್ಯೂ ಪಾಯಿಂಟ್ ಆಗ್ಬೋದು. ಆ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊ ಹೋಗ್ತಿದ್ವಿ. ಎಲ್ಲ ಸ್ನೇಹಿತರು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ. ಏನಪ್ಪ ದಾರಿ ತೋರಿಸ್ತೇನೆ, ಯಾವುದೋ ತೋರಿಸ್ತೇನೆ ಅಂತಿದ್ದೀರಾ? ಹೌದು ಸ್ನೇಹಿತರೆ, ಇವತ್ತು ಸಕಲೇಶಪುರದಿಂದ ಸುಮಾರು 21 ಕಿಲೋಮೀಟರ್ ಮತ್ತು ಹಾಸನದಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಿರುವ ಪಾರ್ವತಮ್ಮನ ಬೆಟ್ಟ ಅಂತ ಏನು ಕರೀತೀವಿ, ಅದು ನಮ್ಮ ಆಲೂರು ತಾಲೂಕಿನ ದೈತ್ಯಾಪುರ ಅನ್ನುವಂಥ ಒಂದು ಸ್ಥಳದಲ್ಲಿರುವಂತಹ ಒಂದು ಪಾರ್ವತಮ್ಮನ ಬೆಟ್ಟಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರ್ಕೋಗ್ತಿದ್ವಿ. ದೈತ್ಯಾಪುರ ಅಥವಾ ದ್ಯಾತಪುರ ಅಂತೇಳ್ಬಿಟ್ಟು ಕರೆಯುವಂಥ ಒಂದು ಊರಿನಲ್ಲಿದೆ. ನೀವು ಇಲ್ಲಿಗೆ ಆಲೂರಿನ ಬೈಪಾಸ್ನ ಬಿಟ್ಟು ಮುಂದೆ ಬರ್ತಾ ಹಳೇಪಾಳ್ಯ ಅಂತ ಒಂದು ಊರು ಸಿಗುತ್ತೆ. ಆ ಹಳೇಪಾಳ್ಯದ ಹತ್ರ ನೀವು ಲೆಫ್ಟಿಗೆ ತಗೊಂಡು ತೋಟದೊಳಗಡೆ ಹೋಗ್ಬೇಕಾಗತ್ತೆ. ಒಂದು ಇಂಟೀರಿಯರ್ ಅಲ್ಲಿರುವಂಥ ಒಂದು ಪ್ಲೇಸ್ ಅನ್ಬೋದು. ಪ್ರವಾಸಿಗರಿಗೆ ಅಲ್ಲಿ ಸಕಲೇಶಪುರಕ್ಕೆ ಹೋಗುವಂಥ ಪ್ರವಾಸಿಗೆ ಅಷ್ಟಾಗಿ ಗೊತ್ತಿಲ್ಲ. ಎಂಟ್ರೆನ್ಸಲ್ಲಿ ಯಾವುದೇ ಬೋರ್ಡನ್ನು ಸಹಿತ ಅಳವಡಿಸಿಲ್ಲ. ಇಲ್ಲಿಂದ ಸುಮಾರು 19 ಕಿಲೋಮೀಟ್ರು ಅಥವಾ 20 ಕಿಲೋಮೀಟ್ರ್ ದೂರದಲ್ಲಿ ಶೆಟ್ಟಿಹಳ್ಳಿ ಚರ್ಚಿಗೂ ಹೋಗ್ಬೋದು. ನೀವು ಆ ಶೆಟ್ಟಿಹಳ್ಳಿ ಚರ್ಚನ್ನ ಫಸ್ಟ್ ನೋಡಿ ಆ ಕಡೆಯಿಂದನೂ ಇಲ್ಲಿಗೆ ಬರುವಂಥದ್ದಕ್ಕೆ ಅವಕಾಶ ಇದೆ. ಆ ಕಡೆಯಿಂದನೂ ಸಹಿತ ಬರ್ಬೋದು. ಇದು ಒಂದು ರಮಣೀಯವಾದಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು ಅಥವಾ ಬೆಟ್ಟ ಅಂತಲೇ ಹೇಳ್ಬೋದು. ಇದು ಹಾಸನ ಜಿಲ್ಲೆಗೆ ಭೇಟಿ ನೀಡುವಂತಹ ಪ್ರವಾಸಿಗರಿಗೆ ಜನಪ್ರಿಯ ಸ್ಥಳಗಳಲ್ಲಿ ಒಂದಾಗಿರುವಂತಹ ಸ್ಥಳ. ನಾನು ಮೊದಲೇ ಹೇಳ್ದಂಗೆ ಒಂದು ಚಾರಣವನ್ನು ಮಾಡ್ಬೋದು. ನೀವು ಕೆಳಗಡೆ ಗಾಡಿ ನಿಲ್ಸಿದ್ರೆ ಒಂದು 2 ಇಂದ 3 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ. ಆದರೆ ನಾವು ಗಾಡಿ ಎಷ್ಟು ನಿಯರ್ಗೆ ಹೋಗುತ್ತೆ ಅಷ್ಟು ನಿಯರ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ. ಈಗ ಇಲ್ಲೇನು ನಿಮಗೆ ಇಲ್ಲಿ ಮುಂದೆ ಕಾಣ್ತಾ ಇದೆ, ಈ ಪ್ಲೇಸ್ ಹತ್ರ ಬಂದು ಇಲ್ಲಿ ಈಗ ನಾವು ಪಾರ್ಕಿಂಗ್ ಮಾಡಿದ್ವಿ. ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಹೋಗ್ತಿದ್ವಿ. ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಒಂದು 2-3 ಸ್ಟೆಪ್ ಬೆಟ್ಟ ಹತ್ತಿದಂಗೆ ಆಗುತ್ತೆ. ಫಸ್ಟು ನೀವು ಬೆಟ್ಟಕ್ಕೆ ಹತ್ತಿ ಹೋಗುವಾಗ ಆಕರ್ಷಣೀಯವಾದಂತಹ ಒಂದು ಸ್ಥಳ ನೋಡಿ. ಸುತ್ತ ನೀವು ಯಾವ ಕಡೆ ನೋಡಿದ್ರು ನೀವು ಬೆಟ್ಟ ಹತ್ತಿ ಹೋಗುವಾಗ ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ನಾವು ವೆಹಿಕಲ್ನ. ಈಗ ನೀವು ನಾನೀಗ ಬೆಟ್ಟ ಆಲ್ರೆಡಿ ಹತ್ತೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿಂದ ವಾಕಬಲ್ ನೀವು ದೇವಸ್ಥಾನಕ್ಕೆ ಹೋಗೋಕ್ಕೆ. ಸುಂದರವಾದಂಥ ವ್ಯೂ ಕಾಣುತ್ತೆ ನಿಮಗೆ ಸುತ್ತ. ನಾವು ಹೋದಾಗ ಮಳೆ ತುಂಬ ಜಾಸ್ತಿ ಇತ್ತು, ಹಾಗಾಗಿ ವ್ಯೂ ಅಷ್ಟು ಕಾಣಿಸಿಲ್ಲ. ಬಟ್ ಕಡಿಮೆ ಇದ್ದಿದ್ದ ಕಡೆ ಇದು ಮಾಡಿ ನಿಮಗೆ ವ್ಯೂನ ತೋರ್ಸೋಂಥ ಪ್ರಯತ್ನನೂ ನಾನು ಮಾಡಿದ್ದೀನಿ. ನೀವು ಹೇಳ್ದಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ವ್ಯೂ ಇದೆ, ಯಾವ ರೀತಿ ದೇವಸ್ಥಾನ ಇದೆ, ಏನು ಎಲ್ಲ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನಿಮಗೆ ಈ ಕಲ್ಲಿನಲ್ಲಿ ಮೆಟ್ಲುಗಳು ಕಾಣ್ತಿದ್ದಾವೆ. ಈ ಮೆಟ್ಲುಗಳ ಮೇಲೆ ಒಂದು ಹಿಂದೆ ನಾವು ಏನೋ ದ್ವಾರ ಅಂತ ಹೇಳ್ಬಿಟ್ಟು ಕರಿತಿದ್ವು, ಅಥವಾ ಒಂದು ನಮ್ಮ ಹಳ್ಳಿಗಳಲ್ಲಿ ಬರುವಾಗ ಒಂದು ಆರ್ಚ್ ಟೈಪಲ್ಲಿ ಮಾಡಿ ಅದರೊಳಗಡೆ ಬರುವಂಥ ಒಂದು ವ್ಯವಸ್ಥೆ ಇತ್ತಲ್ಲ, ಆ ರೀತಿಯಾಗಿ ಇದು ಸಹಿತ ವ್ಯವಸ್ಥೆ ನೋಡಿ. ಮೆಟ್ಲುಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಡ್ಜಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ. ಎಲ್ಲ ಈಗ ಆಲ್ರೆಡಿ ತುಂಬ ವರ್ಷಗಳಿಂದ ಅಲ್ಲಿ ನೆನೆಗುದಿಗೆ ಬಿದ್ದಿದೆ ಅಂತ ಕಾಣುತ್ತೆ. ಎಲ್ಲ ಮರಳಿನ ಮೂಟೆ ಇಟ್ಬಿಟ್ಟು ಸಂಸ್ಕರಣೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಸರ್ಕಾರ ಇಂಥ ಪ್ಲೇಸ್ಗಳಿಗೆ ಸ್ವಲ್ಪ ಗಮನ ಹರಿಸಿ ಈ ಕಡೆ ಆದಷ್ಟು ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕು
ಅನ್ನೋದು ನಮ್ಮದು ಒಂದು ಕಳಕಳಿಯ ಮನವಿ. ಪರಿಸರ ತುಂಬ ಚೆನ್ನಾಗಿದೆ, ಸುತ್ತಲಿನ ಪರಿಸರನೂ ಅಷ್ಟೇ. ಯಾರು ಸಹಿತ ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗಲೀಜು ಮಾಡಬೇಡಿ. ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ಅಂದರೆ ಮೇಲೆ ಆಗಲಿ ಅಲ್ಲಿ ನಿಮಗೆ ಊರ ಹತ್ರದಲ್ಲಾಗಲಿ ಯಾವುದೇ ಅಂಗಡಿಗಳಾಗಲಿ ಏನು ನಿಮಗೆ ಸಿಗಲ್ಲ. ಆ ಕಾರಣದಿಂದ ನೀವು ಅಲ್ಲಿಗೆ ಹೋಗುವಾಗ ಒಂದಷ್ಟು ಫುಡ್ಡನ್ನು, ಸ್ನ್ಯಾಕ್ಸ್ನೋ, ಕುಡಿಯೋ ನೀರನ್ನು ಇಟ್ಕೊಂಡು ಹೋದರೆ ಮೇಲೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದು ಒಂದಷ್ಟು ಸಮಯ ವ್ಯೂನ ನೋಡ್ಕೊಂಡು ಆರಾಮಾಗಿ ಒಂದಷ್ಟು ಟೈಮ್ ಪಾಸ್ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ಪ್ರದೇಶ. ಅದು ನೋಡಿ, ಅಲ್ಲೊಂದು 4-5 ಜನ ಹೋಗ್ತಿದ್ದಾರೆ. ನಾವು ಹೋಗುವಾಗ ಎದುರುಗಡೆ ಒಂದು ಬೆಟ್ಟ ಕಾಣ್ತಿದೆ. ಆಮೇಲೆ ನಿಮಗೆ ಅಲ್ಲಿ ಡ್ಯಾಮಿನ ಬ್ಯಾಕ್ ವಾಟರ್ ವ್ಯೂ ಸಹಿತ ಕಾಣುತ್ತೆ. ಸ್ವಲ್ಪ ಇದರಲ್ಲಿ ಮಳೆ ಮಾತ್ರ ನಾವು ಹೋದಾಗ ಈಗ ಒಂದು ಸ್ವಲ್ಪ ಬಿಡು ಕೊಟ್ಟಿತ್ತು, ಮತ್ತೆ ಅಲ್ಲಿ ತುಂಬ ಮಳೆ ಇತ್ತು. ಆದರೂ ಸಹಿತ ನಿಮ್ಗೆ ನೋಡಿ ಅಲ್ಲಿ ಯಾವ ರೀತಿಯಾಗಿ ವ್ಯೂ ಕಾಣುತ್ತೆ. ಅದು ಡ್ಯಾಮ್ನ ಬ್ಯಾಕ್ ವಾಟರು, ಗೊರೂರು ಡ್ಯಾಮ್ ಅಥವಾ ಹೇಮಾವತಿ ನದಿ ಅಂತ ಏನು ಕರಿತೀವಿ, ಅದ್ರದ್ದು ಬ್ಯಾಕ್ ವಾಟರು. ಇಲ್ಲಿಂದ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಒಂದು 19 ಕಿಲೋಮೀಟ್ರ್ ದೂರದಲ್ಲಿ 19ರಿಂದ 20 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಚರ್ಚ್ ಇದೆ. ಶೆಟ್ಟಿಹಳ್ಳಿ ಚರ್ಚ್ ಅಂತ ಏನು ಕರಿತೀವಿ, ಒಂದು ಪ್ರವಾಸಿಗರ ಅದ್ಭುತವಾದಂಥ ಒಂದು ತಾಣ ಅಲ್ಲಿ ಕಾಣುತ್ತೆ ನಿಮಗೆ. ನೋಡಿ, ನಮ್ಮ ಹುಡುಗರು ಮುಂದೆ ಹೋಗ್ತಾರೆ. ಪಾರ್ವತಮ್ಮನ ಬೆಟ್ಟ ಚಾರಣಿಗರಿಗೆ ಚಿರಪರಿಚಿತ ಮತ್ತು ಆಕರ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಒರಟು ಭೂಪ್ರದೇಶವನ್ನು ಹೊಂದಿದೆ. ಅನೇಕ ಸಾಹಸ ಅನ್ವೇಷಕರಿಗೆ ಸೂಕ್ತವಾದ ಒಂದು ಸ್ಥಳ. ಪಾರ್ವತಮ್ಮ ದೇವಿಗೆ ಸಮರ್ಪಿತವಾದ ದೇವಾಲಯ ಇದು. ಮತ್ತು ಬೆಟ್ಟದ ಮೇಲೆ ಶಿವನ ದೇವರು, ಅದರಿಂದ ಬೆಟ್ಟಕ್ಕೆ ಪಾರ್ವತಮ್ಮ ಬೆಟ್ಟ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಇಲ್ಲಿ ಬೆಟ್ಟದ ಮೇಲೆ ಶಿವ ಮತ್ತು ಪಾರ್ವತಿಯ ದೇವಸ್ಥಾನ ಇರೋದ್ರಿಂದ ಇಲ್ಲಿಗೆ ನಾವು ಪಾರ್ವತಮ್ಮನ ಬೆಟ್ಟ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಕಲಾತ್ಮಕ ಕಲ್ಲಿನ ಕೆತ್ತನೆಗಳನ್ನು ಹೊಂದಿದೆ. ಸುತ್ತಲಿನ ಅದ್ಭುತವಾದಂತಹ ನೋಟವನ್ನು ನೀವು ನೋಡ್ಬೋದು. ಹಾಸನ, ಬೆಂಗಳೂರು ಮತ್ತು ನಮ್ಮ ಸುತ್ತಮುತ್ತಲಿನ ಹತ್ತಿರದ ಪ್ರದೇಶದ ಅನೇಕ ಜನರು ಬೆಟ್ಟಕ್ಕೆ ಭೇಟಿ ನೀಡಿ ಅವರ ಒಂದು ಪರಿಸರವನ್ನು ಆಹ್ಲಾದಿಸೋದಕ್ಕೆ ಒಂದು ಉತ್ತಮವಾದಂಥ ಪ್ರದೇಶ. ಇಲ್ಲೊಂದು ಚಿಕ್ಕದಾದಂಥ ಒಂದು ಕಲ್ಯಾಣಿನೂ ಸಹಿತ ಇದೆ ಮೇಲೆ. ಈಗ 2ನೇ ಆರ್ಚ್ ದಾಟಿದ ಮೇಲೆ ಅಲ್ಲಿ ನೀವು ನನಗೆ ಅಲ್ಲಿ ಸ್ನೇಹಿತರು ಅಲ್ಲಿ ಯಾರೋ ಮಾತಾಡ್ತಾಯಿದ್ರು, ಬೇರೆ ಫ್ರೆಂಡ್ ಯಾರೋ ಬಂದಿದ್ದರು. ಯಾವಾಗಲೂ ಬೇಸಿಗೆಲ್ಲೂ ಸಹಿತ ಅಲ್ಲಿ ನೀರಿರುತ್ತೆ, ನೀರು ಯಾವಾಗಲೂ ಬತ್ತಲ್ಲ, ಅಲ್ಲಿ ಯಾವಾಗಲೂ ನೀರಿರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಿದ್ರು. ನಾನು ಯಾವತ್ತೂ ಬೇಸಿಗೆಯಲ್ಲಿ ಹೋಗಿಲ್ಲ. ನಾನು ಸಹಿತ ಇದೆ ಮೊದಲು ಬಂದಿದ್ದು. ನೋಡಿ ಅಲ್ಲಿ ಕಲ್ಯಾಣಿ. ಈಗ ಇಲ್ಲಿಂದ ಮುಂದಕ್ಕೆ ನೋಡಿ ಯಾವುದೇ ರೀತಿ ಅಲ್ಲಿ ಕರೆಂಟ್ ಸಹಿತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ವ್ಯವಸ್ಥೆ ಏನು ಮಾಡಬೇಕು ಆ ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಥವಾ ಪಾರ್ವತಮ್ಮನ ಬೆಟ್ಟಕ್ಕೆ. ಅಂದರೆ ನಿಮಗೆ ಅಲ್ಲಿ ನೋಡಿ ಯಾವ ಥರ ನಿಮಗೆ ವ್ಯೂ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಇದೆಲ್ಲ ನಿಮಗೆ ಬಂಡೆ, ಸುತ್ತಲೂ ನಿಮಗೆ ಇರುವಂಥ ಒಂದು ಬಂಡೆಯಿಂದ ಕೂಡಿರುವಂಥ ಪ್ರದೇಶ. ಈಗ ಮಷ್ಟು ಹೆವಿಯಾಗಿ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ನಮಗೆ ಸುತ್ತ ವ್ಯೂ ಕಾಣ್ತಿಲ್ಲ. ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಮಗೆ ವ್ಯೂ ತೋರಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಅಲ್ಲಿ ಸೌಂಡು ಯಾವ ರೀತಿ ಬರುತ್ತೆ ಅದನ್ನು ಸಹಿತ ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ತೋರಿಸೋಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನೋಡಿ ಇಲ್ಲಿಂದ ಮುಂದಕ್ಕೆ ಅದು ಒಂದು ಸ್ಟೆಪ್ ನೀವು ಬಂಡೆನ ಹತ್ತಿದ ಮೇಲೆ ಇಲ್ಲಿ ಒಳಗಡೆ ಹೋಗಬೇಕು. ಇಲ್ಲಿ ದಾರಿ ಇದೆ. ಆ ಕಡೆ ನಮಗೆ ಯಾವ ರೀತಿ ಇತ್ತು ಅಂತ ಗೊತ್ತಿಲ್ಲ, ಯಾಕೆಂದರೆ ಆ ಕಡೆ ತುಂಬ ಮಳೆ ಇದ್ದಿದ್ದರಿಂದ ನಮಗೆ ದಾರಿನೂ ಸಹಿತ ಕಾಣ್ತಿರ್ಲಿಲ್ಲ. ಆ ಥರ ಮಿಸ್ಟ್ ಬರ್ತಾ ಇತ್ತು. ನಾವು ಮೋಡದ ಮೇಲೆ ಇದ್ದೀವೇನೋ ಅಥವಾ ಮೋಡದ ಒಳಗಡೆನೇ ಇದ್ದೀವೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು, ಅಷ್ಟು ಬರ್ತಿತ್ತು. ಇಲ್ಲಿ ಬೆಟ್ಟವನ್ನು ಹತ್ತುವುದು ಕಾಲ್ನಡಿಗೆ ಮತ್ತು ಸುಲಭ, ನಿಮಗೇನಂತ ಕಷ್ಟ ಅನಿಸಲ್ಲ. ಒಂದು 4-5 ಜನ ಆರಾಮಾಗಿ ಓಡಾಡ್ಕೊಂಡು ಬಂದರೆ ಒಂದೊಳ್ಳೆ ಒಂದು ದಿನದ ಟ್ರೆಕ್ಕಿಂಗ್ ಅಥವಾ ಪ್ರವಾಸವನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲ ಈ ಕಡೆಯಿಂದ ಇಲ್ಲಿ ಸೈಡಲ್ಲಿ ಒಂದು ಕಡೆ ಮೆಟ್ಲು ಟೈಪಲ್ಲಿ ಹತ್ತು ಹೋಗೋದಕ್ಕೆ ನಿಮಗೆ ಇದಾಗಿದೆ. ಬಟ್ ಈ ಮಳೆಗಾಲದಲ್ಲಿ ಸ್ವಲ್ಪ ಕಲ್ಲು ಎಲ್ಲ ಜಾರುತ್ತೆ. ತುಂಬ ಸೇಫ್ಟಿಲಿ ಎಷ್ಟು ನಾವು ಕೇರಲ್ಲಿ ಆಗುತ್ತೆ ಅಷ್ಟು ಕೇರಲ್ಲಿ ಇರೋದು ಒಳ್ಳೆಯದು. ಹಾಗೆ ಇಲ್ಲಿ
ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳನ್ನು ಸಹಿತ ನೀವು ಕಾಣ್ಬೋದು. ಒಂದು ಅದ್ಭುತವಾದಂತ ಒಂದು ದೃಶ್ಯವನ್ನ, ಮತ್ತೆ ಸೂರ್ಯಾಸ್ತಮ ಅಥವಾ ಸೂರ್ಯ ಉಗಮವಾಗುವಂತ ಒಂದು ಸುಂದರವಾದಂತ ವಿಹಂಗಮ ನೋಟವನ್ನು ಸಹಿತ ನೀವಿಲ್ಲಿ ನೋಡ್ಬೋದು. ಆದ್ರೆ ನಾವು ಹೋಗಿ ಅದೇ ಟೈಮ್ ಇತ್ತು, ಆದ್ರೆ ಮಳೆ ಇದ್ದಿದ್ರಿಂದ ನಮಗೆ ಯಾವುದೇ ರೀತಿಯಾದಂತ ಸೂರ್ಯ ಮುಳುಗುವಂತ ವ್ಯೂ ಆಗ್ಲಿ ಒಂದಿದಾಗ್ಲಿ ನಮಗೆ ಯಾವುದು ಕಾಣಲಿಲ್ಲ. ನೋಡಿ, ಇದು ಬಸವಣ್ಣನ ಗುಡಿ. ನಾವೆಲ್ಲೇ ಹೋದ್ರು ಶಿವನ ದೇವಸ್ಥಾನ ಅಂತಂದಾಗ ಬಸವಣ್ಣ ಇರುವಂತದ್ದು, ಬಸವಣ್ಣನ ಗುಡಿ ಇರುವಂತದ್ದು ನಾವು ಕಾಣ್ತೀವಿ. ನೋಡಿ, ಈಗ ನಿಮಗೆ ಬಸವಣ್ಣನ ದೇವಸ್ಥಾನ ಕಾಣುತ್ತೆ. ಅಲ್ಲಿ ಮೇಲ್ಗಡೆ ಬಸವಣ್ಣ, ಒಳಗಡೆ ನಿಮಗೆ ಬಸವಣ್ಣ ಇದೆ. ಸ್ವಲ್ಪ ದೇವಸ್ಥಾನ ಹಳೇದಾಗಿದೆ. ಮಳೆ ಜಾಸ್ತಿ ಆದಾಗ ಅಲ್ಲಿ ಸ್ವಲ್ಪ ನೀರು ಒಳಗಡೆ ಸೋರ್ತಿರೋದನ್ನು ನೀವು ಕಾಣ್ಬೋದು. ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಆದಷ್ಟು ದೇವಸ್ಥಾನ ಉಳಿಸಿದ್ರೆ ತುಂಬಾ ಅದ್ಭುತವಾಗಿರುವಂತ ಒಂದು ದೇವಸ್ಥಾನ. ಅಲ್ಲೊಂದು ಬಸವಣ್ಣನ ದೇವಸ್ಥಾನ ಮುಂದ್ಗಡೆ ಒಂದು ಈ ರೀತಿಯಾದಂತ ಒಂದು ಕೆತ್ತನೆ ಇದೆ. ಅದು ನಮಗೂ ಅಷ್ಟು ಏನು ಅಂತ ಕಾಣ್ಲಿಲ್ಲ. ನೋಡಿ, ಈಗ ಬಸವಣ್ಣನ ದೇವಸ್ಥಾನ ಇದು. ಅಲ್ಲಿ ನಿಮಗೆ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ. ಸ್ವಲ್ಪ ಅದನ್ನ ನೋಡಿ, ಇದು ಒಂದು ಬಸವಣ್ಣನ ವಿಗ್ರಹ ಮೇಲ್ಗಡೆ ಇದೆ. ಒಳಗಡೆಲೂ ಸಹಿತ ಒಂದು ವಿಗ್ರಹ ಇದೆ, ಅದು ಸ್ವಲ್ಪ ಹಾಳಾಗಿದೆ. ಇದು ಸ್ವಲ್ಪ ಹಾಳಾಗಿದೆ, ಬಟ್ ಪೂಜೆ ನಡೀತಾ ಇದೆ. ಅಲ್ಲಿ ಪೂಜೆ ಮಾಡ್ಕೊ ಹೋಗ್ತಾರೆ. ನಾವು ಹೋದಾಗ ಸಂಜೆ ಆಗಿತ್ತು. ಮಧ್ಯಾಹ್ನ ಒಂದು 4:40 ಟೈಮ್ ಆಗಿತ್ತು. ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ಒಂದ್ ಕಡೆ ಡೋರ್ ಓಪನ್ ಇದ್ದಿದ್ರಿಂದ ಒಳಗಡೆ ಹೋಗಿ ದೇವಸ್ಥಾನ ನೋಡಿದೀವಿ. ನಿಮಗೆ ಇಲ್ಲಿ ಮತ್ತೆ ಈ ದೇವಸ್ಥಾನದ ಪಕ್ಕದಲ್ಲಿ ನೋಡಿ ಯಾವ ರೀತಿ ಮೆಟ್ಲು ತರ ಮಾಡಿದ್ದಾರೆ. ಇಲ್ಲಿ ನೀವು ಹೋಗಿ ದೇವರ ದರ್ಶನ ಮಾಡೋದಕ್ಕೆ ಮೇಲ್ಗಡೆ ಹೋಗ್ಬೋದು. ಪಾರ್ವತಮ್ಮನ ದೇವರ ದರ್ಶನ ಮಾಡೋದಕ್ಕೆ ನೀವು ಮೇಲೆ ಹೋಗ್ಬೋದು. ಆಲೂರಿನ ಹತ್ತಿರದಲ್ಲಿರುವಂತಹ ಇದು ಸಹಿತ ಒಂದು ಅತ್ಯುತ್ತಮವಾದಂತ ಪ್ರವಾಸಿ ತಾಣ. ನಾನು ಮೊದಲೇ ಹೇಳಿದಾಗೆ ಯಾವುದೇ ಅಂಗಡಿಗಳಾಗ್ಲಿ ಏನಾಗ್ಲಿ ನಮ್ಗೆ ಇಲ್ಲಿ ಸಿಗಲ್ಲ. ನೀವು ಇಲ್ಲಿಗೆ ಆದಷ್ಟು ಯಾವ್ದಾದ್ರು ಒಂದು ಫುಡ್ಡನ್ನ ಇಟ್ಕೊಂಡು ಬಂದು ಆರಾಮಾಗಿ ಅಲ್ಲೇನೇ ಗಲೀಜ್ ಮಾಡ್ದಂಗೆ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ನೀವು ಯಾವ ರೀತಿ ಬಂದು ಆಹಾರನ ತಿಂದು ಏನಿದ್ ಮಾಡಿರ್ತಾರೋ ಅದೇ ರೀತಿಯಾಗಿ ತೆಗೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದ್ರೆ ತುಂಬಾ ಒಳ್ಳೇದು. ನೋಡಿ, ಬಂಡೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದೇನು ಅಂತಂದ್ರೆ, ನೀವು ಅದೃಷ್ಟವಂತರಾಗಿದ್ರೆ ಮಂಜಿನ ಹಠಾತ್ ಮುಸುಕು ನೋಡಿ, ಈಗ ನಮಗೆ ಅದೃಷ್ಟ ಇದೆ ಅಂತ ನಾವಲ್ಲಿ ಇದ್ದಾಗ ಮಂಜಿನ ಹಠಾತ್ ಆದಂತ ಒಂದು ಮುಸುಕು ಬರುತ್ತೆ. ಬಾಹ್ಯ ರೇಖೆಗಳನ್ನ ಮುಸುಗೊಳಿಸುವಂತ ಮತ್ತು ದೃಶ್ಯವನ್ನು ಮಾಂತ್ರಿಕವಾಗಿ ಕಾಣುವಾಗ ನೀವು ಅಲ್ಲೇ ಇರ್ತೀರಾ. ಹಾಗೆ ಸುಂದರವಾದಂತಹ ಒಂದು ಕೊಳ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಒಂದು ಕೊಳ ಇದ್ದದನ್ನ. ಹಾಗೆ ನಿಮಗೆ ಜೋರಾಗಿ ಬೀಸುವಂತಹ ಗಾಳಿ, ಆ ಗಾಳಿ ಸೌಂಡ್, ಗಾಳಿ ಎಫೆಕ್ಟ್ ಅನ್ನು ನಿಮಗೆ ನೆಕ್ಸ್ಟ್ ತೋರಿಸಿದೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಮಾತಾಡಿರೋ ಮಾತೇ ಕೇಳಿಸಲ್ಲ, ಆದ್ರೆ ಅದನ್ನ ಇದಾಗಿ ತಿಳ್ಕೊಬಂದೆ. ಅದು ಗಾಳಿ ಯಾವ ರೀತಿ ಬೀಸುತ್ತೆ ಅನ್ನೋದನ್ನ ನೀವು ಆನಂದನ ಸವಿಬೇಕು ಅಂತಂದ್ರೆ ಆ ವಿಡಿಯೋನ ನೀವು ನೋಡ್ಲೇಬೇಕು. ಇದು ನಿಮಗೆ ಈಗ ಕಾಣ್ತಿರುವಂತದ್ದು ಪಾರ್ವತಮ್ಮನ ದೇವಸ್ಥಾನ. ಇದು ಸುತ್ತಲಿನ ವ್ಯೂ ಈ ರೀತಿಯಾಗಿ ಕಾಣ್ತಿದೆ. ಇಲ್ಲೂ ಒಂದ್ ಸಹಿತ ಬಂಡೆಗಳಿದಾವೆ, ಒಂದ್ 2-3 ಬಂಡೆಗಳಿದಾವೆ. ಆ ಬಂಡೆಗಳು ಸಹಿತ ನಿಮಗೆ ಕಾಣದಿರುವಷ್ಟು ಮಂಜು ಮುತ್ಕೊಂಡಿರೋದನ್ನ ನಾವು ಕಾಣ್ಬೋದು ಸುತ್ತಲೂ. ನೋಡಿ, ಇದು ದೇವಸ್ಥಾನ. ಈಗ ಹತ್ರಕ್ಕೆ ಹೋಗ್ತಾ ಇದೀವಿ ನಾವು ದೇವಸ್ಥಾನದ ಹತ್ರಕ್ಕೆ. ಸ್ವಲ್ಪ ಪಾಚಿ, ಮಳೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಪಾಚಿ ಬೆಳೆದಿದೆ. ಹುಷಾರಾಗಿ ಓಡಾಡಿದ್ರೆ ತುಂಬಾ ಒಳ್ಳೇದು. ನೋಡಿ, ಈಗ ನಾವು ಆ ಕಡೆಯಿಂದ ನಡ್ಕೊ ಬಂದಿರುವಂತಹ ದಾರಿ ಇದು. ಅಲ್ಲೆಲ್ಲ ನಿಮಗೆ ಮಂಜು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ನೋಡ್ಬೋದು. ನೀವು ಅಕ್ಕಪಕ್ಕದಲ್ಲಿ ನಿಂತಿದ್ರು ಕಾಣದೇ ಇರುವಷ್ಟು ಮಂಜು ಇರೋದನ್ನು ಸಹಿತ ನಾವು ಕಾಣ್ಬೋದು. ಒಂದು ಸುಂದರವಾದಂತಹ ವ್ಯೂನ ನಾವು ಪರಿಸರದಲ್ಲಿ ಆನಂದಿಸಿದೀವಿ. ನೀವು ಆನಂದಿಸ್ಬೇಕಂದ್ರೆ ಪಾರ್ವತಮ್ಮನ ಬೆಟ್ಟಕ್ಕೆ ಹೋಗಿ, ನೀವು ಯಾರಾದ್ರೂ ಹೋಗಿದ್ರೆ ನಮ್ಮ ವಿಡಿಯೋಗೆ ಏನ್ ಅನಿಸ್ತು ನಿಮಗೆ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಇದು ಫ್ರಂಟ್ ಹೋಗೋದಕ್ಕೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ವ್ಯೂ. ನಾವು ಪಕ್ಕದಲ್ಲಿ ಹೋಗಿದ್ವಿ, ಹೋಗ್ಲಿಲ್ಲ. ಇಲ್ಲಿ ನಿಮಗೆ ಕಮಾನು ಸಹಿತ ಇದೆ, ಪಾಚಿ ಇದೆ, ಜಾರುತ್ತೆ. ನಿಮಗೆ ಇಲ್ಲಿ ದೇವಸ್ಥಾನಕ್ಕೆ ಸ್ವಾಗತ ಕಮಾನನ್ನು ಹಾಕಿದ್ದಾರೆ. ನೀವು ಆ ಕಡೆ ನಿಮ್ಮ ರೈಟ್ ಸೈಡ್ಗೆ ಏನ್ ಕಾಣುತ್ತೆ ಅದು ದೇವಸ್ಥಾನದ ಎಂಟ್ರೆನ್ಸ್. ಆದ್ರೆ ನಾವು ಇಲ್ಲೇ ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ವಿ, ಯಾಕೆಂದ್ರೆ ಅಲ್ಲೆಲ್ಲ ಕ್ಲೋಸ್ ಆಗಿದೆ. ಹಾಗಾಗಿ ನಾವು ಇಲ್ಲೇ ಒಳಗಡೆ ಹೋಗಿದ್ವಿ.
ದೇವ್ರನ್ನು ಸಹಿತ ತೋರಿಸ್ತೀನಿ. ಕತ್ಲಲ್ಲಿ ಅಲ್ಲೇನು ಲೈಟ್ ವ್ಯವಸ್ಥೆ ಕಾಣಲಿಲ್ಲ ನಮಗೆ. ಟಾರ್ಚನ್ನ ಹಾಕೊಂಡು ನಿಮಗೆ ದೇವ್ರನ್ನ ತೋರಿಸುವಂತ ಒಂದು ವ್ಯವಸ್ಥೆನ ಮಾಡಿದ್ದೀನಿ. ಆದಷ್ಟು ನಿಮಗೆ ದೇವ್ರನ ವಿಗ್ರಹವನ್ನ, ಪಾರ್ವತಮ್ಮನ ವಿಗ್ರಹ ಮತ್ತೆ ಶಿವನ ವಿಗ್ರಹವನ್ನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಅದು ಎಷ್ಟು ಕಾಣುತ್ತೆ ಟಾರ್ಚ್ ಹಾಕೊಂಡಿದ್ದಾಗ ಅಂತೇಳಿ ನಮಗೂ ಅದು ಐಡಿಯಾ ಇಲ್ಲ. ಇದೆ ಗರ್ಭಗುಡಿ ದೇವಸ್ಥಾನದ್ದು. ಸ್ವಲ್ಪ ದೇವಸ್ಥಾನ ಸೋರ್ತಿರುವಂತ ಒಂದು ಸನ್ನಿವೇಶದಲ್ಲಿದೆ, ಹಾಳಾಗಿದೆ. ಸ್ವಲ್ಪ ದೇವಸ್ಥಾನವನ್ನು ಸಹಿತ ಅಭಿವೃದ್ಧಿ ಮಾಡಬೇಕು. ಯಾಕೆಂದ್ರೆ ಪ್ರವಾಸಿಗರಿಗಾಗಿ ದೇವಸ್ಥಾನ ಉಳಿದಿದೆ. ಅದಕ್ಕೋಸ್ಕರ ಪ್ರವಾಸಿಗರು ಅಲ್ಲಿಗೆ ಬರ್ತಾರೆ ಅಂದ್ರೆ ನಾವು ಹಾಸನ ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡ್ಕೊಂಡ್ರೆ ತುಂಬಾ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಹಾಗೆ ದೇವಸ್ಥಾನ ನೋಡಿ, ಇದು ಗರ್ಭಗುಡಿ. ನಿಮಗೆ ಈಗ ದೇವ್ರನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಟಾರ್ಚ್ ಹಾಕ್ಬಿಟ್ಟು ನಮ್ಮ ಮೊಬೈಲ್ ಟಾರ್ಚ್ಗಳನ್ನ ಬಳಸಿ. ಇದು ಪಾರ್ವತಮ್ಮನ ದೇವಸ್ಥಾನ, ಪಾರ್ವತಮ್ಮನ ವಿಗ್ರಹ ಇದು. ಅಷ್ಟೇ ನಿಮಗೆ ತೋರ್ಸೋದಕ್ಕಾಗಿದೆ. ಯಾಕೆಂದ್ರೆ ಲೈಟಿನ ವ್ಯವಸ್ಥೆ ಇರಲಿಲ್ಲ, ಗೇಟ್ ಕ್ಲೋಸ್ ಆಗಿದ್ದರಿಂದ ನಿಮಗೆ ನಮ್ಮ ಕೈಲಾಗಿದ್ದಂತಹ ಒಂದು ಸಣ್ಣ ಪ್ರಯತ್ನವನ್ನ ದೇವ್ರನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಇದು ಪಾರ್ವತಮ್ಮನ ವಿಗ್ರಹ. ಈಗ ನಿಮಗೆ ಈ ಕಡೆ ಒಂದು ವಿಗ್ರಹ ತೋರ್ಸಕ್ ಹೋಗ್ತಿದ್ವಿ ನೋಡಿ. ಇಲ್ಲಿ ಇರುವಂತದ್ದೇ ನೋಡಿ. ನಿಮಗೆ ನಾವು ಟಾರ್ಚ್ ಹಿಡ್ಕೊ ಹೋಗ್ತಿರೋ ಬೆಳಕು ನೆರಳು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಭೈರವೇಶ್ವರ ಅಥವಾ ಈಶ್ವರನ ದೇವಸ್ಥಾನ, ಅಲ್ಲೂ ಸಹಿತ ಒಂದು ನಂದಿ ವಿಗ್ರಹ ಇದೆ. ಅಲ್ಲೂ ನಿಮಗೆ ಅಷ್ಟಾಗಿ ಕಾಣಲ್ಲ. ಈಶ್ವರನ ವಿಗ್ರಹ ನೋಡಿ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಗಣಪತಿ ಹೊರಗಡೆ ಗಣಪತಿ ವಿಗ್ರಹ ಇದೆ. ಇದು ಗಣಪತಿ ಬೆಳಕು, ನಮ್ಮ ಟಾರ್ಚಿನ ಬೆಳಕಲ್ಲೇ ನಿಮಗೆ ತೋರಿಸ್ಕೊಟ್ಟಿದೀವಿ. ಕಾಣಿಸ್ತಾನೆ ಇಲ್ಲ ಹೊರಗಡೆ, ಬಿಸಿಲಿಲ್ಲ. ಹಂಗಾಗಿ ನಿಮಗೆ ಸುತ್ತ ಏನು ಕಾಣಿಸ್ತಿಲ್ಲ. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ದೇವಸ್ಥಾನ ಫ್ರಂಟ್ ವ್ಯೂ. ನಾವು ಸೈಡಿಂದ ಬಂದಿದ್ದು, ಮಳೆ ಬರ್ತಾ ಇತ್ತು, ಹಂಗಾಗಿ ಇದು ನಿಮಗೆ ಫ್ರಂಟ್ ವ್ಯೂ. ಇದು ಪಾರ್ವತಮ್ಮನ ದೇವಸ್ಥಾನದ ಎಂಟ್ರೆನ್ಸ್. ಬಟ್ ನಾವು ಸೈಡಿಂದ ಬಂದು ಮಳೆ ಬರ್ತಾ ಇದ್ರಿಂದ ಸೀದಾ ಒಳಗಡೆ ಹೋಗಿದ್ವಿ. ಅಲ್ಲಿ ಆ ಕಡೆ ಓಪನ್ ಇದೆ, ಎಂಟ್ರೆನ್ಸ್ ಅಲ್ಲಿ ಡೋರ್ ಕ್ಲೋಸ್ ಆಗಿದೆ. ಆ ಕಡೆ ಡೋರ್ ಓಪನ್ ಆಗಿದೆ. ದೇವಸ್ಥಾನ ಒಳಗಡೆ ಹೋಗಿ ಬಂದಿದ್ವಿ. ನಿಮಗೆ ನ್ಯಾಚುರಲ್ ಸೌಂಡ್ ಕೇಳಿ ಅಂತ ಹೇಳ್ಬಿಟ್ಟು ಈ ಸೌಂಡಲ್ಲಿ ನಿಮಗೆ ವಿಡಿಯೋ ತೋರಿಸ್ತೀನಿ. ಮರ ಯಾವ ಥರ ಗಾಳಿ ಬರ್ತಿದೆ ಅಂತೇಳಿ ಗೊತ್ತಾದ ಮೇಲೆ ನಮ್ಮನ್ನು ತಳ್ತಿದೆ ಕೆಳಗಡೆ ಹೋಗೋ ಹಾಗೆ. ಸುತ್ತ ಮಾತ್ರ ಸೂಪರ್ ಆಗಿದೆ. ಬಟ್ ಏನು ಕಾಣಿಸ್ತಿಲ್ಲ, ಮಿಸ್ಟ್ ಇರೋದ್ರಿಂದ ಏನು ಕಾಣಿಸ್ತಿಲ್ಲ ಅಷ್ಟೇ. ನೋಡಿ
ಈ ದೇವಸ್ಥಾನದ ಸುತ್ತಲಿನ ವ್ಯೂನ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈಗ ಮುಂದೆ ನಿಮಗೆ ವ್ಯೂನ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ನಿಮಗೆ ಮಿಸ್ಟ್ ತುಂಬಾ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತ ಸುತ್ತಲಿನ ಡೌನ್ ಅಲ್ಲಿ ಏನಿದೆ ಏನು ಅನ್ನೋದು ಅಷ್ಟು ಕಾಣ್ತಿಲ್ಲ. ನೋಡಿ, ಇದು ದೇವಸ್ಥಾನದ ಮುಂಭಾಗ. ನೋಡಿ, ಅಲ್ಲಿ 2 ಜನ ಫ್ರೆಂಡ್ಸ್ ನಿಂತಿದ್ದಾರೆ. ಅವರಿಗೂ ಸಹಿತ ಅವರೇ ಅಲ್ಲಿಂದ ಏನೊಂದು 2 ಮೀಟರ್ ದೂರದಲ್ಲಿ ಇರ್ಬೋದು ಅಷ್ಟೇ, ಒಂದು 10 ಅಡಿ ದೂರದಲ್ಲಿರ್ಬೋದು. ಅವ್ರು ಕಾಣ್ತಿಲ್ಲ. ನೋಡಿ, ಇಲ್ಲಿ ಅಲ್ಲೂ ಜನ ಇದಾರೆ. ನೋಡಿ, ಅಲ್ಲೂ ನಿಮಗೆ ಯಾರಿದ್ದಾರೆ ಏನು ಅನ್ನೋದು ಕಾಣ್ತಿಲ್ಲ, ಆ ರೀತಿಯಾಗಿದೆ. ಇಲ್ಲೂ ಸಹಿತ ನಿಮಗೆ ಗಾಳಿ ಸೌಂಡ್ ಅನ್ನ ನಿಮಗೆ ಅಲ್ಲಿ ಏನು ಯಾವ ರೀತಿಯಾಗಿ ಗಾಳಿ ಬರ್ತಾ ಇದೆ, ಗಾಳಿ ಬರುತ್ತೆ ಅನ್ನುವಂಥದ್ದನ್ನು ಒಂದು ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಅದರಲ್ಲಿ ನಾನು ಮಾತಾಡಿರೋದು ಎಷ್ಟು ಕೇಳುತ್ತೆ ಅನ್ನೋದಕ್ಕಿಂತಲೂ ಅಲ್ಲಿ ಗಾಳಿ ಯಾವ ರೀತಿಯಾಗಿ ಬೀಸುತ್ತೆ, ನಿಮಗೆ ಅಲ್ಲಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ತುಂಬಾ ಮಿಸ್ಟ್ ಇತ್ತು. ಅಷ್ಟಾಗಿ ಇವು 2 ಬಂಡೆಗಳು ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ, ನೀವು ಫೋಟೋ ತೆಕ್ಕೊಳ್ಳೋದಕ್ಕೆ. ಒಂದು ಅಂದ್ರೆ ಪ್ರೀ ವೆಡ್ಡಿಂಗಿಗೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನಿಮಗೆ ಗಾಳಿ ಸೌಂಡ್ ನಿಮಗೆ ಸಿಂಪಲ್ ವಿಡಿಯೋ ತೋರಿಸ್ತೇನೆ. ಬೆಟ್ಟ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತಂದ್ರೆ ಗಾಳಿ ಸೌಂಡ್ ಕೇಳಿಸ್ತಿದ್ದು ನಮ್ಮ ಯಾವ ರೀತಿಯಾಗಿ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಅಲ್ಲಿ ಕಾಣ್ತಿದೆ ನಿಮಗೆ ಗಾಳಿ ಅವ್ರು ಯಾವ ರೀತಿಯಾಗಿ ಬೀಸ್ತಾ ಇದೆ ಅಂತಂದ್ರೆ ಬೆಟ್ಟದ ಮೇಲೆ ಅದ್ಭುತವಾಗಿ ಇಲ್ಲ ಅಂದಿದ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣೋದು. ಮಳೆ ಇಲ್ಲ, ನಾವು ವಿಡಿಯೋ ಮಾಡೋದು ಎರಡು ಬಂಡೆಗಳಿದಾವೆ. ಬನ್ನಿ, ತುಂಬಾ ಮಳೆ ಇದೆ, ಹತ್ತುವಾಗ ಪಾಚಿ ಇದೆ. ನಿಧಾನಕ್ಕೆ ಹುಷಾರಾಗಿ ಬಂದು ದೇವ್ರ ದರ್ಶನ ಮಾಡಿ ಒಂದು ಸುಂದರವಾದಂತ ಒಂದು ಎಕ್ಸ್ಪೀರಿಯನ್ಸ್ ನ ಪಡಿಬಹುದು. ಒಂದು ಅದ್ಭುತವಾದಂತ ಪ್ರದೇಶ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಮಳೆ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ಬಸವಣ್ಣನ ದೇವಸ್ಥಾನಕ್ಕೆ ಬಂದು ನಿಂತಿದ್ದು. ಅಲ್ಲಿಂದ ನಿಮಗೆ ಈಗ ಮಳೆಯಲ್ಲಿ ವ್ಯೂ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೀವು ನೋಡಿ. ನಿಮಗೆ ಅಲ್ಲಿ ನ್ಯಾಚುರಲ್ ಆಗಿ ವಾಯ್ಸ್ ಕೇಳಿಸೋ ಅಂಥದ್ದನ್ನೇ ನಿಮಗೆ ತೋರಿಸಿದ್ದೀನಿ. ನೋಡಿ, ಈಗ ಸ್ವಲ್ಪ ಗಾಳಿ ಕಮ್ಮಿ ಆದಾಗ ಅಲ್ಲಿ ವ್ಯೂ ಯಾವ ರೀತಿಯಾಗಿ ಕಾಣ್ತಿದೆ. ಗಾಳಿ ಮತ್ತು ಮಳೆ ಬರ್ತಾ ಇತ್ತು, ಮಿಸ್ಟ್ ಕಮ್ಮಿ ಆಯ್ತು. ಮಿಸ್ಟ್ ಕಮ್ಮಿ ಆದಾಗ ನಿಮಗೆ ಯಾವ ರೀತಿಯಾಗಿ ವ್ಯೂ ಕಾಣ್ತಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಮಳೆಗಾಲ ಕಳೆದ ಮೇಲೆ ಹೋದ್ರೆ ಗ್ರೀನರಿಯನ್ನ ನೋಡೋದಕ್ಕೆ ಮತ್ತೆ ಒಂದು ವ್ಯೂನ ಎಂಜಾಯ್ ಮಾಡೋದಕ್ಕೆ, ಪರಿಸರದಲ್ಲಿ ನೀವು ಒಂದು ಉತ್ತಮವಾದಂಥ ಒಡನಾಟವನ್ನ ನಿಮಗಿದೆ ಅನ್ನೋದಾದ್ರೆ ಒಂದು ಅದ್ಭುತವಾದಂಥ ಪ್ರದೇಶ ನಮ್ಮ ಪಾರ್ವತಮ್ಮನ ಬೆಟ್ಟ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಯಾರ್ಯಾರು ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಿದ್ರೆ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಕಮೆಂಟ್ ಮಾಡಿ. ಎಲ್ಲರೂ ಇವತ್ತಿನ ವಿಡಿಯೋನ ಮತ್ತೆ ಅಲ್ಲಿ ವ್ಯೂನ ಪರಿಸರವನ್ನ ಎಂಜಾಯ್ ಮಾಡಿದರೆ ಅಂತೇಳಿ ನಾನು ತಿಳ್ಕೊಳ್ತಾ, ಇವತ್ತಿನ ವಿಡಿಯೋದಲ್ಲಿ ಏನಾದ್ರು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಇದ್ರೆ ಅದನ್ನ ನಮ್ಮ ವಿಡಿಯೋದ ಕಮೆಂಟ್ನಲ್ಲಿ ಹಾಕಿ ನಮಗೆ ನಮ್ಮ ಸರಿ ತಪ್ಪುಗಳನ್ನ ತಿಳಿಸಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯವಾಗಿದೆ. ನೋಡಿ, ಇದು ಅಲ್ಲಿನ ವ್ಯೂ ಲಾಸ್ಟಿಗೆ ನಮಗೆ ಸಿಕ್ಕಿದಂತ, ಇಷ್ಟೇ ನಮಗೆ ಲಾಸ್ಟಲ್ಲಿ ಸಿಕ್ಕಿದಂತ ವ್ಯೂ ಇದು. ಅದನ್ನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಸಮಯ ಬಂದಿದೆ ಸ್ನೇಹಿತರೆ. ಈಗ ದೇವಸ್ಥಾನ ಯಾವ ರೀತಿಯಾಗಿ ಕಾಣ್ತಿದೆ ನೋಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ಹೇಗನ್ನಿಸ್ತು, ನಮ್ಮಲ್ಲಿ ಏನಾದ್ರು ತಪ್ಪು ಸರಿಗಳನ್ನ ತಿದ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಪರಿಸರವನ್ನ ಎಲ್ಲರೂ ಉಳಿಸಿ, ಬೆಳೆಸಿ, ಅದನ್ನ ಸ್ವಚ್ಛವಾಗಿಡಿ, ಪರಿಸರವನ್ನ ಕಾಪಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.